ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 5/11/2025 ಬುಧವಾರ, ದಕ್ಷಿಣಾಯನ ಶರದೃತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ದಿನ. ಈ ದಿನ ಅಶ್ವಿನಿ ನಕ್ಷತ್ರ ಇದೆ. ಈ ದಿನ ಶುಭ ಕಾಲ ಬಂದು 9 ಗಂಟೆಯಿಂದ 10:30ವರೆಗೂ ಮತ್ತು 1:30ರಿಂದ 3 ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷ ಗೌರವಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಮೊದಲನೇದಾಗಿ ಮೇಷರಾಶಿಯವರಿಗೆ ಹೊಸ ಸ್ನೇಹಿತರುಗಳು, ಪ್ರೀತಿಸುವಂಥವರು ಸಿಕ್ಕೇ ಸಿಗ್ತಾರೆ. ಯೋಚನೆ ಬೇಡ, ಖಂಡಿತವಾಗೂ ಒಳ್ಳೆ ಬೇರೆಯವರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಮನಸ್ಸಿನ ನೋವು ನಿವಾರಣೆ ಆಗ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಮಹತ್ವರವಾಗಿರ್ತಕ್ಕಂಥ ಒಂದು ಕಾರ್ಯ ನಡೀತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಉನ್ನತಿ, ಪ್ರಗತಿ, ಸ್ಥಾನಮಾನ ಸಿಗ್ತಕ್ಕಂಥದ್ದು ಈ ದಿನ. ಕರ್ಕಾಟಕ ರಾಶಿಯವ್ರಿಗಂತೂ ಉನ್ನತಿ, ಸ್ಥಾನಮಾನ, ಪ್ರಗತಿ ಆಗ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ತುಲಾ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸಹಾಯ ಮಾಡುವಂಥ ಮನೋಧೈರ್ಯ ಮತ್ತು ನಿಮಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ಜನ ಖಂಡಿತವಾಗಿ ನಿಮಗೆ ಬಂದೇ ಬರ್ತಾರೆ. ಈ ದಿನ ಸಿಕ್ಕೇ ಸಿಗ್ತಾರೆ. ಧನುಷು ರಾಶಿಯವ್ರಿಗಂತೂ ಈ ದಿನ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನೆನೆಸ್ಕೊಂಡು ಕೊರಗುವಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಯೋಚನೆ ಮಾಡ್ತೀರಿ. ಈ ದಿನ ತುಂಬ ನೋವು ಕೊಟ್ಟಿರೋರಿಗೆ, ಬೇರೆಯವ್ರಿಗೆ ನೋವು ಅನುಭವಿಸಿರೋರು ನಿಮ್ಮ ಬಗ್ಗೆ ತುಂಬ ನೋವಿನಿಂದ ಒಂದು ಸ್ವಲ್ಪ ಈ ದಿನ ಕಾಲ ಕಳೀತಕ್ಕಂಥದ್ದು ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. ಮಕರ ರಾಶಿಯವ್ರಿಗೆ ಜವಾಬ್ದಾರಿಯುತವಾಗಿ ನಡಿಬೇಕಾಗ್ತದೆ. ಈ ದಿನ ಸ್ವಲ್ಪ ಹುಷಾರಾಗಿರಬೇಕು. ಕುಂಭರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಅಂತಾರಲ್ಲ, ಏಕಾಗ್ರತೆಯಿಂದ ಇರಬೇಕು, ಮೌನವಾಗಿರಬೇಕು ಅಂತಕ್ಕಂಥದ್ದು. ಮೀನರಾಶಿಯವರಿಗೆ ಧೈರ್ಯ, ಸಾಹಸದಿಂದ ಕೂಡಿರ್ತಕ್ಕಂಥದ್ದು, ತುಂಬ ಲಾಸ್ ಆಗ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು ಈ ದಿನ ಈ ರೀತಿ ಇರುತ್ತೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನಿಮ್ಮ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಲಿ ಅಂತ ಬೇಡಿಕೊಂಡು, ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ಮಲೈ ಮಹದೇಶ್ವರ ಹಾಗೂ ತಾಯಿಯಾಗಿರ್ತಕ್ಕಂಥ ಹೃದಯ ಸಿಂಹಾಸನದಲ್ಲಿ ನಿಲ್ಲಿಸಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮೆಲ್ಲರ ಬಾಳಲ್ಲಿ ನೆಮ್ಮದಿ ಕೊಡಲಿ, ಐಶ್ವರ್ಯ, ಆಯುಷು, ಅಂತಸ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಹೇಳ್ತೇನೆ, ಮಾಡ್ಕೊಳ್ಳಿ. ಬಿಳಿ ಸಾಸಿವೆ ಮತ್ತು ಅಕ್ಷತೆಯನ್ನು ಮನೆಯ ಸುತ್ತನೂ ದಯವಿಟ್ಟು ಉದುರಿಸ್ಕೊಳ್ಳಿ. ಏನಾದರೂ ಜಾಗ ಇತ್ತು ಅಂದರೆ, ಮುಂದುಗಡೆ ಜಾಗ ಇತ್ತು ಅಂದರೆ, ಹಿಂದುಗಡೆ ಜಾಗ ಇತ್ತು, ಅಕ್ಕಪಕ್ಕ ಜಾಗ ಇತ್ತು ಅಂದ್ರೂ ಕೂಡ ಆ ಬಿಳಿ ಸಾಸಿವೆಯನ್ನು, ಅಕ್ಷತೆಯನ್ನು ಮನೆಯ ಸುತ್ತ ಪ್ರದಕ್ಷಿಣೆ ಮಾಡಿಕೊಂಡು ಒಂದು ಸುತ್ತನ್ನು ಹಾಕಿ, ಆ ಸುತ್ತ ಹಾಕಿ ಅದನ್ನು ಆವಾಗ ನೋಡಿ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಕೆಡಕು ಸಂಬಂಧಪಟ್ಟಂಗೆ ಆಗಿರ್ತಕ್ಕಂಥದ್ದು ದೂರವಾಗತಕ್ಕಂಥದ್ದು ನಿಮಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ.